cos of 3 pi by 2 plus x cos of 2 pi plus x into cot 3 pi by 2 minus x plus cot 2 pi plus x equals to 1. So we have to prove that it is equal to 1. Cos 3 pi by 2 plus x. So ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡಿ ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡ್ತೀನಿ ನಾನು. ಸೊ ಕಾಸ್ ಆಫ್ 3 pi by 2 ಪ್ಲಸ್ ಎಕ್ಸ್ ಅಂತಂದ್ರೆ ನೋಡಿ, ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಇದೆ ಅಂತಂದ್ರೆ, ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಇದೆ ಅಂತಂದ್ರೆ ಕಾಸು ಏನಾಗುತ್ತೆ, ಫಂಕ್ಷನ್ನು ಸೈನ್ ಆಗಿ ಚೇಂಜ್ ಆಗುತ್ತೆ. ದೇರ್ ಫೋರ್ ಇದೇನಾಯಿತು, ಸೈನ್ ಎಕ್ಸ್ ಆಯಿತು. ಇನ್ನು 3 pi by 2 ಪ್ಲಸ್ ಎಕ್ಸ್ ಅಂತಂದ್ರೆ ಯಾವ ಕ್ವಾಡ್ರೆಂಟ್ ಅಂತ ನೋಡಿ. ಸೊ ಇದು 1 pi by 2, ಇದು 2 pi by 2. ಸೊ 2 pi by 2 ನ ನಾವು ಪೈ ಅಂತ ಕರಿತೀವಿ. ಸೊ ಇದು 3 pi by 2. ಸೊ ಇಟ್ ಈಸ್ 2 pi ಮೀನ್ಸ್ 4 pi by 2. 3 pi by 2 ಪ್ಲಸ್ ಎಕ್ಸ್ ಅಂತಂದ್ರೆ ಫೋರ್ತ್ ಕ್ವಾಡ್ರೆಂಟ್. ಸೊ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ನೋಡಿ ಕಾಸ್ ಈಸ್ ಪಾಸಿಟಿವ್, ದೇರ್ ಫೋರ್ ಈ ಸೈನ್ ಏನಾಗ್ತದೆ ಅಂತಂದ್ರೆ ಪಾಸಿಟಿವ್. ಸೊ ಇಲ್ಲಿ ಕಾಸ್ ಇರೋದ್ರಿಂದ ಕಾಸ್ ಈಸ್ ಪಾಸಿಟಿವ್, ದೇರ್ ಫೋರ್ ಇಟ್ ಈಸ್ ಸೈನ್ ಎಕ್ಸ್ ವಿಲ್ ಬಿ ಪಾಸಿಟಿವ್ ಇಂಟು ಕಾಸ್ 2 pi ಪ್ಲಸ್ ಎಕ್ಸ್. ನೋಡಿ 2 pi ಇದೆ ಅಂತಂದ್ರೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಇದ್ರೆ ಫಂಕ್ಷನ್ ರಿಮೇನ್ಸ್ ಆಸ್ ಇಟ್ ಈಸ್, ದೇರ್ ಫೋರ್ ಕಾಸ್ ಎಕ್ಸ್. ಈಗ ಇದು ಪ್ಲಸ್ ಆಯ್ತು, ಪ್ಲಸ್ ಅಥವಾ ಮೈನಸ್ ಅಂತ ಡಿಸೈಡ್ ಮಾಡೋದು ಹೆಂಗೆ ಅಂತಂದ್ರೆ ಯಾವ ಕ್ವಾಡ್ರೆಂಟ್ ಅಂತ ನೋಡ್ಬೇಕು. ಅದರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಬರ್ತಕ್ಕಂಥ ಫಂಕ್ಷನ್ ಪಾಸಿಟಿವ್ ನೆಗೆಟಿವ್ ಅಂತ ಡಿಸೈಡ್ ಮಾಡ್ತೀವಿ. ಸೊ 2 pi ಪ್ಲಸ್ ಎಕ್ಸ್ ಅಂತಂದ್ರೆ ಫಸ್ಟ್ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್, ದೇರ್ ಫೋರ್ ಕಾಸ್ ಇಸ್ ಆಲ್ಸೋ ಪಾಸಿಟಿವ್. ಅಗೇನ್ ಕಾಟ್ 3 pi by 2 ಮೈನಸ್ ಎಕ್ಸ್. ನೋಡಿ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಇರೋದ್ರಿಂದ ಕಾಟ್ ವಿಲ್ ಚೇಂಜಸ್ ಟು ಟ್ಯಾನ್ ಎಕ್ಸ್. ಸೊ ಕಾಟ್ ಟು ಟ್ಯಾನ್ ಆಗ್ತದೆ. ಈಗ ಇದು ಪಾಸಿಟಿವ್ ಆ ನೆಗೆಟಿವ್ ಅಂತ ನೋಡ್ಬೇಕು. 3 pi by 2 ಮೈನಸ್ ಎಕ್ಸ್ ಅಂತಂದ್ರೆ 3 pi by 2 ಮೈನಸ್ ಎಕ್ಸ್ ಅಂತಂದ್ರೆ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಅಂಡ್ ಕಾಟ್ ಆರ್ ಪಾಸಿಟಿವ್, ದೇರ್ಫೋರ್ ಟ್ಯಾನ್ ಎಕ್ಸ್ ಈಸ್ ಪಾಸಿಟಿವ್. ಅಗೇನ್ ಪ್ಲಸ್ ಕಾಟ್ 2 pi ಪ್ಲಸ್ ಎಕ್ಸ್. ನೋಡಿ 2 pi ಇದೆ ಅಂತಂದ್ರೆ ಕಾಟ್ ರಿಮೇನ್ಸ್ ಆಸ್ ಇಟ್ ಈಸ್, ಸೊ ಕಾಟ್ ಎಕ್ಸ್ ಆಗಿರುತ್ತೆ. 2 pi ಪ್ಲಸ್ ಎಕ್ಸ್ ಅಂತಂದ್ರೆ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್, ದೇರ್ಫೋರ್ ಇದು ಕೂಡ ಪಾಸಿಟಿವ್ ಆಗಿರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು sin x into cos x, sin x into cos x into. ಸೊ tan x ಅನ್ನ sin x by cos x ಅಂತ ಬರೀತೀನಿ, cot x ಅನ್ನ cos x by sin x ಅಂತ ಬರೀತೀನಿ, cos x by sin x. Now this first term, first two terms, let it be as it is, sin x into cos x as it is ಇರಲಿ, sin x into cos x as it is ಇರಲಿ. ಈಗ ಇಲ್ಲಿ LCM ತಗೊಳ್ರಿ, cos x ಮತ್ತು sin x ನ LCM cos x into sin x ಬರುತ್ತೆ. ಇನ್ನು ಈ sin x ಇಲ್ಲಿ ಮಲ್ಟಿಪ್ಲೈ ಆದ್ರೆ cos x ಇಲ್ಲಿ ಮಲ್ಟಿಪ್ಲೈ ಆಗ್ತದೆ. ಸೊ sin x ಇಲ್ಲಿ ಮಲ್ಟಿಪ್ಲೈ ಆದ್ರೆ sin x into sin x will become sin square x plus cos x into cos x will become cos square x. Now observe, cos x into sin x, cos x into sin x cancel ಆಯ್ತು. ಸೊ ಇಲ್ಲಿ sin square x plus cos square x ಇದೆ. By identity we know that sin square x plus cos square x is equal to 1, which is RHS. Therefore the problem is proved. Next one is sin of n plus 1 x, sin of n plus 2 x plus cos of n plus 1 x into cos of n plus 2 x. Sin of n plus 1 x, sin of n plus 2 x plus cos of n plus 1 x, cos of n plus 2 x equal to cos x ಅಂತ ಪ್ರೂವ್ ಮಾಡಬೇಕು. ಸೊ ಎಲ್ಲ ರಿಸಲ್ಟ್ಗಳು ಪ್ರೂವ್ ಮಾಡುವಂಥ ರಿಸಲ್ಟ್ಗಳು. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಆಂಗಲ್ಗಳು ಯಾವ ರೀತಿ ಇದೆ ಅಂತಂದ್ರೆ ಒಂದು ಆಂಗಲ್ n plus 1 into x ಇದೆ, n plus 1 into x. ಇನ್ನೊಂದು ಆಂಗಲ್ n plus 2 into x ಇದೆ, n plus 2 into x. ಈ ಟರ್ಮ್ಗಳನ್ನ ನಾನೇನಾದ್ರೂ ಸ್ವಲ್ಪ ಮಾಡಿಫೈ ಮಾಡಿ ಬರ್ಕೊಂಡ್ರೆ ಹೆಂಗೆ ಅಂತಂದ್ರೆ ಸೈನ್ ಸೈನ್ ಮೊದಲಿದೆ, ಆಮೇಲೆ ಕಾಸ್ ಕಾಸ್ ಇದೆ. ಸೊ ಅವುಗಳನ್ನ ನಾವು ಈ ಆರ್ಡರ್ ಬರ್ಕೊಳ್ಳೋ ಬದಲಿಗೆ cos of n plus 1 into x, cos of n plus 2 into x ಅಂದ್ರೆ ಕಾಸ್ ಟರ್ಮ್ ನ ಫಸ್ಟ್ ಬರ್ಕೊಂಡು ಆಮೇಲೆ ಸೈನ್ ಟರ್ಮ್ಗಳನ್ನ ಬರ್ಕೊಂಡ್ರೆ ಸೊ ಏನಾಗುತ್ತೆ ಅಂತಂದ್ರೆ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಕಂಪೇರ್ ಮಾಡಬಹುದು ನಾವು. ಯಾವ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂತಂದ್ರೆ cos x cos y plus sin x sin y. cos x plus cos y plus sin x sin y ಅಂತಂದ್ರೆ cos of x minus y. Therefore cos of x minus y ಅಂತಂದ್ರೆ cos x cos y plus sin x sin y. ನೋಡಿ x ಅಂತಂದ್ರೆ n plus 1
ಇಂಟು ಎಕ್ಸ್ ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ ನೋಡಿ ಈ ರೀತಿ ಇದೆ. therefore we can write it as cos of x minus y. therefore cos of x ಅಂದ್ರೆ n plus 1 into x minus y ಅಂತಂದ್ರೆ n plus 2 into x. it is equal to cos of ಈಗ ಮಲ್ಟಿಪ್ಲೈ ಮಾಡ್ಕೊಳ್ರಿ ಒಳಗಡೆ n into x it is nx plus 1 into x is x minus n into x is minus nx minus 2 into x is minus 2x. now plus nx minus nx cancel agri it is equal to cos of plus x minus 2x ಅಂತಂದ್ರೆ minus x. therefore cos of minus x ಅಂತಂದ್ರೆ we know that it is cos x. therefore right hand side provide. next question, cos of 3 pi by 4 plus x minus cos of 3 pi by 4 minus x equals to minus root 2 sin x. so prove that it is equal to minus root 2 sin x. left hand side ಯಾವ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ it is in the form of cos x minus cos y. cos x minus cos y. so cos x minus cos y is given as minus 2 sin x plus y by 2 into sin x minus y by 2. x plus y by 2 x minus y by 2 ಫಾರ್ಮುಲಾ ಇದೆ. where x ಅಂತಂದ್ರೆ 3 pi by 4 plus x, y ಅಂತಂದ್ರೆ 3 pi by 4 minus x. so it is equal to minus 2 sin x plus y by 2. so ಅಂದ್ರೆ 3 pi by 4 plus x ಇದು x plus y ಅಂತಂದ್ರೆ 3 pi by 4 minus x whole divided by 2. so x plus y by 2 ಆಯ್ತು into sin of x minus y by 2. x ಅಂದ್ರೆ 3 pi by 4 plus x minus y ಅಂತಂದ್ರೆ 3 pi by 4 minus x. so ಈ ಟರ್ಮ್ಗೆ ಮೈನಸ್ ಅಪ್ಲೈ ಮಾಡಿ ಬರೆದು ಬಿಡ್ತೀನಿ ನಾನು. ಸೊ ಮೈನಸ್ ಅಪ್ಲೈ ಮಾಡಿದಾಗ ಪ್ಲಸ್ 3 pi by 4 ಮೈನಸ್ 3 pi by 4 ಆಗುತ್ತೆ. ಮೈನಸ್ ಎಕ್ಸ್ ಏನಾಗುತ್ತೆ ಅಂತಂದ್ರೆ ಪ್ಲಸ್ ಎಕ್ಸ್ ಆಗುತ್ತೆ. ನಾನು ಮೈನಸ್ ನ ಅಪ್ಲೈ ಮಾಡಿ ಬರ್ದಿದ್ದೆ. ಸೊ ಡಿವೈಡೆಡ್ ಬೈ 2. ಈಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಇಲ್ಲಿ ಕ್ಯಾನ್ಸಲ್ ಆಯ್ತು. ಇಲ್ಲಿ 3 pi by 4 ಮೈನಸ್ 3 pi by 4 ಕ್ಯಾನ್ಸಲ್ ಆಯ್ತು. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ 2 ಸೈನ್ ನಾವು 3 pi by 4 ಪ್ಲಸ್ 3 pi by 4. ಸೊ ಎರಡನ್ನು ಆಡ್ ಮಾಡಿದ್ರೆ ವಿ ವಿಲ್ ಗೆಟ್ 6 pi by 4 divided by 2 into sin x plus x 2x divided by 2. ಈಗ ನೋಡಿ ಇದನ್ನ ಡೈರೆಕ್ಟ್ ಆಗಿ ಡಿವೈಡ್ ಮಾಡಬಹುದು, ಯಾಕಂದ್ರೆ ಅಥವಾ ರೆಸಿಪ್ರೋಕಲ್ ತಗೊಳ್ರಿ. ಇಟ್ ಈಸ್ ಈಕ್ವಲ್ ಟು ಮೈನಸ್ 2 ಸೈನ್ ನ್ಯೂಮರೇಟರ್ ಅಲ್ಲಿ 6 pi by 4 ಆಸ್ ಇಟ್ ಈಸ್ ಇರಲಿ, ಡಿನಾಮಿನೇಟರ್ 2 ಇದೆಯಲ್ಲ ಅದು ರೆಸಿಪ್ರೋಕಲ್ ಆದ್ರೆ 1/2 ಆಗುತ್ತೆ, ಇಂಟು ಸೈನ್ ಎಕ್ಸ್. ಯಾಕೆ ಸೈನ್ ಎಕ್ಸ್ ಅಂತಂದ್ರೆ 2 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ಅದಕ್ಕೆ. ಈಗ ನೋಡಿ 2 1s 2 3s ಡಿವೈಡ್ ಮಾಡಿದ್ರೆ 3 pi by 4 ಬಂತು. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ 2 ಸೈನ್ 3 pi by 4 ಇಂಟು ಸೈನ್ ಎಕ್ಸ್. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ 2 ಸೈನ್ ಆಫ್ 3 pi by 4 ಅನ್ನ ನಾನು ಪೈ ಮೈನಸ್ ಪೈ ಬೈ 4 ಅಂತ ಬರೀಬಹುದು, ಅಥವಾ ಕ್ವಾಡ್ರೆಂಟ್ ಅನ್ನ ಯೂಸ್ ಮಾಡಿ ಕೂಡ ನಾವು ಅದರ ವ್ಯಾಲ್ಯೂನ ಫೈಂಡ್ ಮಾಡಬಹುದು. ಎನಿಹೌ ನಾನು ಅದನ್ನ 3 pi by 4 ನ ಸೈನ್ ಆಫ್ ಪೈ ಮೈನಸ್ ಪೈ ಬೈ 4 ಅಂತ ಮಾಡಿದೆ. ಸೊ ಈ ತರದ ಕ್ವಶನ್ಸ್ ನ ಆಲ್ರೆಡಿ ಸಾಲ್ವ್ ಮಾಡಿದ್ರಿಂದ ನಾನು ಜಾಸ್ತಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ನೋಡಿ ಮೈನಸ್ 2 ಇಟ್ ಈಸ್ ಈಕ್ವಲ್ ಟು ಮೈನಸ್ 2 ಪೈ ಇರೋದ್ರಿಂದ ಸೈನ್ ಆಗೇ ಇರುತ್ತೆ, ದೇರ್ ಫೋರ್ ಸೈನ್ ಪೈ ಬೈ 4 ಬಂತು. ಇನ್ನು ಇದು ಪಾಸಿಟಿವ್ ಇರಬೇಕಾ ನೆಗೆಟಿವ್ ಇರಬೇಕಾ ಅಂತ ಹೆಂಗ್ ಡಿಸೈಡ್ ಮಾಡ್ತೀವಿ ಅಂತಂದ್ರೆ ಪೈ ಮೈನಸ್ ಥೀಟಾ. ಪೈ ಮೈನಸ್ ಥೀಟಾ ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಈಸ್ ಪಾಸಿಟಿವ್. ಸೊ ಈ ಸೈನ್ ಪಾಸಿಟಿವ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಪಾಸಿಟಿವ್ ಇರುತ್ತೆ. ಸೊ ಪಾಸಿಟಿವ್ ಇಂಟು ನೆಗೆಟಿವ್, ಇದು ಮೈನಸ್ ಏನು ಪ್ರಾಬ್ಲಮ್ ಆಗಲ್ಲ, ಮೈನಸ್ ಆಸ್ ಇಟ್ ಇಸ್. ಸೊ ಇಂಟು ಸೈನ್ ಎಕ್ಸ್ ಆಯ್ತು. ಇಟ್ ಈಸ್ ಈಕ್ವಲ್ ಟು ಮೈನಸ್ 2 ಸೈನ್ ಪೈ ಬೈ 4. ಸೈನ್ ಪೈ ಬೈ 4 ಅಂತಂದ್ರೆ ಎಷ್ಟಾಗುತ್ತೆ? ಸೈನ್ ಪೈ ಬೈ 4 ಅಂದ್ರೆ 1/√2. ಸೊ ಇಂಟು ಸೈನ್ ಎಕ್ಸ್. ಸೊ ಇಲ್ಲೂ ಗೊತ್ತಾಗುತ್ತೆ ಸೈನ್ 3 pi by 4. 3 pi by 4 ಅಂತಂದ್ರೆ 270 ಡಿಗ್ರಿ. ನೋ 270 ಆಗಲ್ಲ, 270 ಆಗಲ್ಲ. 3 pi by 2 ಆದ್ರೆ 270 ಆಗುತ್ತೆ. ಸೊ 3 pi by 2 270 ಆಗುತ್ತೆ.
ಓಕೆ, ಈಗ 1/√2 ಬಂತು. ನನಗೆ ಆಕ್ಚುಲಿ ಬೇಕಾಗಿರೋದು -√2 sin x ಅಂತ, ಬಟ್ ಇಲ್ಲಿರೋದು -2 × 1/√2 ಅಂತ. ಈಗ ಏನ್ ಮಾಡಿ ಅಂತಂದ್ರೆ ಡಿನಾಮಿನೇಟರ್ ಅಲ್ಲಿ ಒಂದು ಇರ್ರಾಷನಲ್ ನಂಬರ್ ಇದೆ, ಅದನ್ನ ಒಂದು ರಾಷನಲ್ ನಂಬರ್ ಮಾಡಬೇಕು ಅಂತಂದ್ರೆ ಅದರ ರಾಷನಲೈಸಿಂಗ್ ಫ್ಯಾಕ್ಟರ್ ನ ನ್ಯೂಮರೇಟರ್ ಗೆ ಮತ್ತು ಡಿನಾಮಿನೇಟರ್ ಗೆ ಮಲ್ಟಿಪ್ಲೈ ಮಾಡಿ. ಸೊ √2 ಇದೆ ಅಂತಂದ್ರೆ √2 ನ ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ √2ನೇ. ಸೊ ಇದನ್ನ ಡಿನಾಮಿನೇಟರ್ ಗೆ ಮತ್ತೆ ನ್ಯೂಮರೇಟರ್ ಗೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಇಂಟು sin x as it is. We know that √2 × √2 ಮಲ್ಟಿಪ್ಲೈ ಮಾಡಿದ್ರೆ 2 ಆಗುತ್ತೆ. therefore ಈ 2 ಮತ್ತೆ ಈ 2 ಎರಡು ಕ್ಯಾನ್ಸಲ್ ಆದ್ರೆ ನಮ್ಮ ಹತ್ರ ಏನು ಉಳಿತು ಮೈನಸ್ ಇದು √2 × sin x. ಸೊ ನಮಗೆ ಬೇಕಾಗಿರೋಂಥದ್ದು ಇದೇನೆ -√2 sin x ಅಂತ.